ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನನ್ನ ಸ್ಕೂಟಿನ ಸ್ಟಾರ್ಟ್ ಮಾಡಿಕೊಂಡು ಬಳ್ಳಾರಿ ಕಡೆಗೆ ಪ್ರಯಾಣ ಬೆಳೆಸಿದೆ. ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ದಾರಿಲಿ ಒಂದು ಎಳ್ನೀರು ಕುಡ್ಕೊಂಡು ಹಾಗೆ ಸನ್ರೈಸ್ ನೋಡ್ಕೊತ ಚಿಲ್ಲಾಗಿ ರೈಡ್ ಮಾಡಿದೆ. ಈ ಗಾಡಿನ ನಾನು ಏನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ವೈಫು ಡೆಲಿವರಿಗೆ ಊರಿಗೆ ಹೋಗಿದ್ದಾಳೆ. ಸೊ ಅವಳು ಮತ್ತೆ ವಾಪಸ್ ಬರೋದು 6-7 ತಿಂಗಳಾಗುತ್ತೆ. ಅಲ್ಲಿವರೆಗೂ ಈ ಸ್ಕೂಟಿ ಮನೇಲೇ ಇರಬೇಕಾಗುತ್ತೆ. ಸೊ ಅದ್ರ ಬದಲಿ ಅಲ್ಲಿಗೆ ತೆಗೆದುಕೊಂಡು ಹೋದರೆ ಸಣ್ಣ ಪುಟ್ಟ ಕೆಲಸಕ್ಕೆ ಯೂಸ್ ಆಗುತ್ತೆ, ಹಾಗೆ ಆಸ್ಪತ್ರೆಗೆ ಓಡಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಬಳ್ಳಾರಿಗೆ ಹೆಚ್ಚು ಕಮ್ಮಿ ಒಂದು 300 ಕಿಲೋಮೀಟ್ರ್ ಮೇಲೇ ಇದೆ. ಈಗ ಹತ್ತತ್ರ ಒಂದು 250 ಕಿಲೋಮೀಟ್ರ್ ಏನೋ ಬಂದಿದ್ದೀನಿ. ಇನ್ನೂ ಒಂದು 50 ಕಿಲೋಮೀಟ್ರ್ ಬಾಕಿ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಬೆನ್ನು ಮತ್ತು ನನ್ನ ಬ್ಯಾಕ್ ಸೈಡ್ ಯಾವ ಪರಿಸ್ಥಿತಿಲಿದೆ ಅಂತ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಜೋಶಲ್ಲಿದ್ದೆ. ಈ ಸಲ ಮನೆ ಮುಟ್ಟಿದ್ರೆ ಸಾಕಾಗ್ಬಿಟ್ಟೈತೆ. ನಿಜ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಕಡೆ. ಮತ್ತು ಈ ಟೋಪಿ ಈ ಸ್ಪೆಟ್ಟೆಲ್ಲ ನೋಡಿ ಬಿಲ್ಡಪ್ ಅನ್ಕೋಬೇಡಿ, ಸಿಕ್ಕಾಪಟ್ಟೆ ಬಿಸಿಲು ಧೂಳು ಇದೆ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಈ ಥರದ್ದು ಸಿಚುವೇಶನ್ಸ್ ಎಲ್ಲ ಬಂದಾಗೆಲ್ಲ ನಾನು ಕೂಡ ಒಂದು ಒಳ್ಳೆ ಗಾಡಿ ತಗೋಬೇಕಂತ ಅನ್ನಿಸ್ತಾ ಇದೆ. ಬಟ್ ಏನು ಮಾಡ್ತೀವಿ, ದುಡ್ಡಿಲ್ಲ. ತಗೊಳ್ಳೋಣ ಮುಂದೆ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ, ಸಪೋರ್ಟ್ ಹಿಂಗೆ ಇರಲಿ. ಖಂಡಿತ ಒಂದು ಒಳ್ಳೆ ಬೈಕ್ ತಗೊಂಡು ನಾನು ಕೂಡ ಮೋಟೋಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇನ್ನೊಂದು 50 ಕಿಲೋಮೀಟ್ರು ಬಳ್ಳಾರಿ ರೀಚ್ ಆಗ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಚೆನ್ನಾಗೇ ಕಾಣಿಸ್ತೀನಲ್ಲ. ಮುಖ ಮುಖ ಮುಚ್ಕೊಂಡು